ಮಹಿಳೆಯನ್ನ ಹಿಂಬಾಲಿಸಿದಂತಹ ರೌಡಿ ಶೀಟರ್ ಧರ್ಮದೇಟನ್ನ ತಿಂದಿದ್ದಾರೆ. ಊಟಗಳ್ಳಿಯಲ್ಲಿ ರೌಡಿ ಶೀಟರ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಮಹಿಳೆಯರು. ನಡು ರೋಡಲ್ಲಿ ಥಳಿಸಿರೋದು ಆತ ರೌಡಿ ಶೀಟರ್ ಅಂತೆ. ಧರ್ಮದೇಟ್ ಬಿದ್ದಿದ್ದಾರೆ. ಮಹಿಳೆಯನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಬಂದಿರೋದು ಅಷ್ಟೇ ಅಲ್ಲ, ನಂಬರ್ ಕೇಳಿದ್ದಾನೆ ಇದ್ದ. ಹುಣಸೂರು ರಸ್ತೆಯಲ್ಲಿ ರಾಜೇಶ್ಗೆ ಮಹಿಳೆಯರು ಪಂಚ್ ಕೊಟ್ಟಿದ್ದಾರೆ. ಮಹಿಳೆ ಫೋನ್ ನಂಬರ್ ಅನ್ನ ಪಡೆದು ಅಸಭ್ಯವಾಗಿ ಮಾತನಾಡಿದ್ದ. ರೋಡ್ನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಸಭ್ಯ ವರ್ತನೆ ತೋರಿತು. ಆಗ ಕೈಗೆ ಸಿಕ್ಕಂತ ರಾಜೇಶ್ಗೆ ಮಹಿಳೆಯರು ಹಿಡಿದು ಹೆಗ್ಗಾಮುಗ್ಗ ಥಳಿಸಿದ್ದಾರೆ ಸಾರ್ವಜನಿಕರ ಎದುರಿಗೆ, ನಡು ರೋಡಲ್ಲಿ. ಮೈಸೂರು ಜಿಲ್ಲೆ ಹೆಚರಿಕೋಟೆಯ ಅಗತ್ತೂರಿನ ರಾಜೇಶ್, ಈತ ರೌಡಿ ಶೀಟರ್ ಕೂಡ. ನೋಡಿದು ಹೊಡಿತಾ ಇರುವಂಥದ್ದು ನಡು ರಸ್ತೆಯಲ್ಲಿ. ಯಾರು ಬಿಡಿಸೋಕೆ ಹೋಗ್ತಾ ಇಲ್ಲ. ಬಿಡಿಸೋಕೆ ಬಂದಂಥವ್ರನ್ನು ಕೂಡ ಅಲ್ಲಿ ಕೆಲವೊಂದಿಷ್ಟು ಜನ ತಡಿತಾ ಇದ್ದಾರೆ. ಆಗ್ಬೇಕಾಗಿದ್ದೆ ಈತನಿಗೆ ಬಿಟ್ಬಿಡಿ ಅಂತ. ಯಾಕಂದ್ರೆ ಆತ ಮಾಡಿದಂತಹ ಕೆಲಸ ಅಂತದ್ದು. ಓರ್ವ ಮಹಿಳೆಯ ಫೋನ್ ನಂಬರ್ ಪಡೆದು ಈತ ಅಸಭ್ಯವಾಗಿ ವರ್ತಿಸಿದ್ದ, ಮಾತನಾಡಿದ್ದ. ದುಡ್ಡು ಕೊಡ್ತೀನಿ ಅದು ಇದು ಅಂತೆಲ್ಲ ಮಾತನಾಡಿದ್ದ ಫೋನ್ನಲ್ಲಿ. ಯಾರು ಅನ್ನೋ ವಿಚಾರ ಆ ಮಹಿಳೆಯರಿಗೆ ಗೊತ್ತಿತ್ತು. ಈತ ರೋಡ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಗ್ತಾನೆ, ಕೈಗೆ ಹಿಡಿದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಈಗ ಅವರು ಓದಕ್ ಬರೆಯಕ್ ಬರಲ್ಲ. ಅವ್ರಿಗೆ ನಮ್ಮ ಫೋನ್ ಮಾಡೋದು ನಮ್ಮಮ್ಮ ಇವ್ರೆ ನಮ್ ತೋಟದಲ್ಲಿ ಕೆಲಸ ಮಾಡೋರು. ಅವ್ರ ಚಿಕ್ಕಮ್ಮ ಇವರಲ್ಲ, ಅವ್ರ ಚಿಕ್ಕಮ್ಮ. ಅವ್ರ ಫೋನಿಂದ ನಂಬರ್ ಇಟ್ಕೊಂಡು ನಮ್ಮಮ್ಮಗೆ ಕಾಲ್ ಮಾಡೋದು. ಅದಕ್ಕೆ ಪಬ್ಲಿಕ್ ಅಲ್ಲಿ ಈ ತರ ಮಾಡಿದಾಗೆ ಗೊತ್ತಾಗೋದು. ಫೋನ್ ಮಾಡಿ 15,000 ಕೊಡ್ತೀನಿ. ಫೋನ್ ನಂಬರ್ ಮಮ್ಮಿ, ಫೋನ್ ತೋರ್ಸ್ಕೊಡು. ನಂಬರ್ ಫೋನ್ ಮಾಡಿದ್ಯಾ ನಿನ್ನೆ ನೈಟ್ ಈಗ ಬರ್ತೀನಿ ಅನ್ಬಿಟ್ಟು 5 ನಿಮಿಷ ಎಲ್ಲರೂ ಬಂದಿದೀವಿ ನಾವು. ಅಲ್ಲೇ ಎಲ್ಲ ಕೂತ್ಕೊಂಡು ನಮ್ಗೆ ಫೋನ್ ಮಾಡೋದು. ಅದ್ ಏನ್ ಮಾಡ್ಕೊತೀರ ಮಾಡ್ಕೊಳ್ಳಿ, ಊಟದಲ್ಲಿನೇ ಉಡಿಸ್ ಮಾಡ್ತೀನಿ. ನಮ್ ಕೆಲ್ಸದ ಮನೆ ನಮ್ ತೋಟದಲ್ಲಿ ಒಬ್ರು ಕೆಲಸ ಮಾಡ್ತಿದ್ವಿ 20 ವರ್ಷದಿಂದ. ಅವ್ರಿಗೆ ಬರಕ್ ಬರಲ್ಲ. ಅವ್ರಿಗೆ ನಮ್ಮಮ್ಮ ಲೋನ್ ಮಾಡಿಸ್ಕೊಡ್ತಿದ್ರು. ನಮ್ಮಮ್ಮ ಸೋಷಿಯಲ್ ವರ್ಕರು. ಅವ್ರ ಫೋನಿಂದ ನಮ್ಮಮ್ಮನ ನಂಬರ್ ಎತ್ಕೊಂಡು ನಮ್ಮಮ್ಮಂಗೆ ಈ ತರ ಟಾರ್ಚರ್ ಕೊಡೋದು. ಅವರು ಚಿಕ್ಕಮ್ಮ ಬಂದು ನಮ್ ತೋಟದಲ್ಲಿ ಕೆಲಸ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಸಂಪರ್ಕದಲ್ಲಿದ್ದಾರೆ. ಆನಂದ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು. ಆತ ರೌಡಿ ಶೀಟರ್ ಆದ್ರೇನು, ಮತ್ತಾರಾದ್ರೇನು, ನಮ್ಮ ತಂಟೆಗೆ ಬಂದ್ರೆ ಇದೇ ಗತಿ ಅನ್ನೋ ತರ ಥಳಿಸಿದ್ದಾರೆ. ಇದು ಆಗ್ಬೇಕಾಗಿದ್ದೆ ಇಂಥವರಿಗೆ. ಆಕ್ಚುಲ್ ಆಗಿ ಏನಾಗಿದೆ ಘಟನೆ, ಯಾರಿಗೀತ ಕಾಲ್ ಮಾಡಿದ್ದು, ಯಾವಾಗಿಂದ ಈ ತರ ಟಾರ್ಚರ್ ಕೊಡ್ತಾ ಇದ್ದಂತೆ? ಅರುಣ್, ಈತ ರಾಜೇಶ್ ಅಂತ ಹೇಳಿ ಮೈಸೂರಿನ ಊಟಗಳಿಯಲ್ಲಿ ಈತನ ಮೇಲೆ ರೌಡಿ ಶೀಟರ್ಸ್ ಆಗಿರುವಂತದ್ದು. ಈತ ಮೂಲತಃ ಹುಣಸೂರು ತಾಲೂಕಿನ ಅಗತ್ತೂರು ಗ್ರಾಮದವನು. ಕಳೆದ ಸ್ವಲ್ಪ ದಿನಗಳಿಂದಲೂ ಕೂಡ ಈ ಮಹಿಳೆಯ ನಂಬರ್ ಪಡೆದು ರಾತ್ರಿ ಸಮಯದಲ್ಲಿ ಕುಡಿದ ಮತ್ತಿನಲ್ಲಿ ಈಕೆ ಕಾಲ್ ಮಾಡೋದಾಗಿರ್ಬೋದು, ಲೈಂಗಿಕವಾಗಿ ಹಿಂಸೆ ಕೊಡ್ತಾ ಇರ್ಬೋದು, ಹಾಗೂ ಏನು ಈತ ನಾನು ನಿನಗೆ ಹಣ ಕೊಡ್ತೀನಿ, ಇದು ಕೊಡ್ತೀನಿ, ನಾನು ಹೇಳ್ದಂಗೆ ಕೇಳು ಅನ್ನುವ ನಿಟ್ಟಿನಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ಅನ್ನುವಂಥದ್ದು ತಿಳಿದು ಬಂದಿರುವಂತದ್ದು. ಇನ್ನು ಈತನ ಬಗ್ಗೆ ಸಾಕಷ್ಟು ವಿಚಾರಿಸೋದು ಕೂಡ ಎಲ್ಲೂ ಸಿಕ್ಕಿರ್ಲಿಲ್ಲ. ಆದ್ರೆ ಈತ ಏಕಾಏಕಿ ಇಂದು ಅಗತ್ತೂರಿನಿಂದ ಹುಣಸೂರಿಗೆ ನಡ್ಕೊಂಡು ಬರೋ ದಾರಿಯಲ್ಲಿ ಮಹಿಳೆಗೆ ಸಿಕ್ಕಿರುವಂತದ್ದು. ಸಿಕ್ಕಂತ ಸಂದರ್ಭದಲ್ಲಿ ಮಹಿಳೆ ಕೋಪಗೊಂಡು ನನಗೆ ಈ ರೀತಿ ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ ಸುತ್ತಲೂ ಕೂಡ ಅಂದ್ರೆ ಮಹಿಳೆಯ ಸಂಬಂಧಿಕರು ಸೇರಿ ಆತನಿಗೆ ಧರ್ಮದೇಟನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಮಹಿಳೆಯರು ಒಳಿದರೆ ನಾಡಿ, ಮುನಿದರೆ ಮಾರಿ ಅಂತ ಹೇಳ್ತಾರೆ. ಆದ್ರೆ ಅಸಭ್ಯವಾಗಿ ರಾತ್ರಿ ಎಲ್ಲ ಮೆಸೇಜ್ ಮಾಡುವಂತದ್ದಾಗಿರ್ಬೋದು, ಹಾಗೂ ನಾನು ನಿನ್ಗೆ ಹಣ ಕೊಡ್ತೀನಿ, ನಾನು ಹೇಳ್ದಂಗೆ ಹೇಳುವಂತದ್ದಿರ್ಬೋದು, ಕೆಟ್ಟದಾಗಿ ಮೆಸೇಜ್ ಅನ್ನ ಕಳ್ಸೋದಿರ್ಬೋದು, ಇವೆಲ್ಲವನ್ನು ಕೂಡ ಈತ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿರುವಂತದ್ದು. ಸದ್ಯಕ್ಕೆ ಈತನನ್ನ ಧರ್ಮದೇಟು ಕೊಟ್ಟು ಈಗ ಸದ್ಯಕ್ಕೆ ಪೊಲೀಸ್ ಠಾಣೆಗೆ ಈತನನ್ನ ಕೊಂಡೊಯ್ದಿರುವಂತದ್ದು. ಅರುಣ್, ಓಕೆ ಆನಂದ್, ಇದು ಯಾವಾಗಿಂದ ಸ್ಟಾರ್ಟ್ ಆಗಿರೋದು? ಈತನ ಈ ಟಾರ್ಚರ್ ಯಾವಾಗಿಂದ ನಡೀತಾ ಇದೆ ಅಂತ ನಂಬರ್ ಪಡೆದಿದ್ದು ಯಾವಾಗ, ಮತ್ತು ಈ ಕೇಸ್ ಏನಾದರೂ ದಾಖಲಾಗಿದೆಯಾ ಈತನ ಮೇಲೆ ಮತ್ತೆ? ಯಾಕಂದ್ರೆ ಹೇಳಿ ಕೇಳಿ ಈತ ರೌಡಿ ಶೀಟರ್ ಅಲ್ವಾ? ಅದನ್ನ ಸದ್ಯಕ್ಕೆ ಮಹಿಳೆ ಹೇಳುವ ಪ್ರಕಾರ ಕಳೆದ 1 ತಿಂಗಳಿಂದ ಈತ ಮಾಡ್ತಾ ಇದ್ದ ಈ ರೀತಿ ಅಂತ ಹೇಳುವಂಥದ್ದು. ಅದು ಯಾವುದೇ ದೂರನ್ನು ಇನ್ನೂ ಸಹ ದಾಖಲಿಸಿಲ್ಲ. ಸದ್ಯ ಹುಣಸೂರು ಪೊಲೀಸ್ ಠಾಣೆಗೆ ಈತನನ್ನ ಕರೆದೊಯ್ಯಲಾಗಿದೆ. ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಸಹ ಪೊಲೀಸರು ಈಕೆ ಅಂತ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಯಾವಾಗ ನಿಮ್ಮಿಬ್ಬರಿಗೂ ಪರಿಚಯ ಆಯ್ತು, ಯಾವ ನಿಟ್ಟಿನಲ್ಲಿ ನಂಬರ್ ಎಕ್ಸ್ಚೇಂಜ್ ಆಯ್ತು, ಈತ ಏನೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಂತರದಲ್ಲಿ ಆ ಮಹಿಳೆ ಆತನ ಮೇಲೆ ದೂರನ್ನು ಸಹ ನಾನು ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಹೇಳಿರುವಂತದ್ದು. ಸದ್ಯ ಇನ್ನು ಕೆಲವೇ ಹೊತ್ತಿನಲ್ಲಿ ಆತನ ಮೇಲೆ ದೂರು ಸಹ ದಾಖಲಾಗುತ್ತೆ. ಅರುಣ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.
ಹೂವಿನ ಮಾರ್ಕೆಟ್ಗೆ ನುಗ್ಗಿ ರೌಡಿ ಶೀಟರ್ ದಾಂಧಲೆ ಮಾಡಿದ್ದಾನೆ. ಮಹಿಳೆ ಜೊತೆಗೆ ಅಲ್ಲಿ ರೌಡಿ ಶೀಟರ್ ಹೂವಾ ರಮೇಶ್ ದರ್ಪವನ್ನ ಮೆರೆದಿರುವುದು. ರೌಡಿ ಶೀಟರ್ ಹೂವಾ ರಮೇಶ್ ಮಾರ್ಕೆಟ್ನಲ್ಲಿದ್ದಂತಹ ಮಹಿಳೆ ಜೊತೆಗೆ ದರ್ಪ ಮೆರೆದಿದ್ದಾರೆ. ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿಯ ಮಾರ್ಕೆಟ್ನಲ್ಲಿ ನಡೆದಂತಹ ಘಟನೆ. ಏಕಾಏಕಿ ಬಂದು ಮಹಿಳೆಯ ಮೇಲೆ ಹಲ್ಲೆಗೆ ಯತ್ನ ನಡೆಸಿರುವುದು. ಅಷ್ಟೇ ಅಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆ ಮಹಿಳೆಗೆ ನಿಂದಿಸಿ ಮಹಿಳೆ ಮೇಲೆ ಹಲ್ಲೆಗೆ ಯತ್ನ ಆಗಿದೆ ಈ ರೌಡಿ ಶೀಟರ್ನಿಂದ. ಜನವರಿ 3ರಂದು ಸಂಜೆ 6 ಗಂಟೆಗೆ ನಡೆದಿರುವಂತಹ ಘಟನೆ. ತಡವಾಗಿ ಬೆಳಕಿಗೆ ಬಂದಿದೆ. ಮಾರ್ಕೆಟ್ನಲ್ಲಿ ಹವಾ ಮೇಂಟೈನ್ ಮಾಡೋಕೆ ಅಂತ ಈ ರೀತಿ ಈತ ದುರ್ವರ್ತನೆ ತೋರಿರುವ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಹಲ್ಲೆ ಮಾಡಿದಂತ ಸಂದರ್ಭದ ದೃಶ್ಯಗಳಿದು. ರೌಡಿ ಶೀಟರ್ ಹೂವಾ ರಮೇಶ್ ಈತನ ಹೆಸರು. ರೌಡಿ ಶೀಟರ್ ಒಬ್ಬನೇ. ಮಹಿಳೆ ಮೇಲೆ ಈತನ ದರ್ಪ. ರೌಡಿ ಶೀಟರ್ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಮಾರ್ಕೆಟ್ ನಲ್ಲಿ ತನ್ನದೇ ಹವಾ ಇರಬೇಕು, ಹವಾ ಮೇಂಟೈನ್ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಈತ ಈ ರೀತಿಯಾಗಿ ಅಂದ್ರೆ ಕಾಲ್ ಕೆರೆದು ಕಂಡವರ ಜೊತೆ ಜಗಳ ಮಾಡಿದ್ರು. ದಾಸರಹಳ್ಳಿ ಅಗ್ರಹಾರದಲ್ಲಿ ನಡೆದಂತಹ ಘಟನೆ ಇದು ಬೆಂಗಳೂರಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಯಾರಿ ಹೂವಾ ರಮೇಶ್? ದಿನನಿತ್ಯದ ಕಿರುಕುಳ ಅಂತ ಯಾಕೆ ಈತನ ಬಗ್ಗೆ ಅಧಿಕಾರಿಗಳು ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ ಇಲ್ಲಿವರೆಗೂ? ಅರುಣ್, ಇತ್ತೀಚೆಗೆ ಕಳೆದ 3ನೇ ತಾರೀಕು ಮಾಗಡಿ ರಸ್ತೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಹೂವಿನ ಮಾರ್ಕೆಟ್ ನಲ್ಲಿ ಈ ಒಂದು ಘಟನೆ ನಡೆದಿದೆ. ಹೂವಾ ರಮೇಶ್ ಏನಿದ್ದಾನೆ ಈತ ಆ ಒಂದು ಹೂವಿನ ಮಾರ್ಕೆಟ್ ನಲ್ಲಿ ಒಂದು ಅಂಗಡಿಯನ್ನ ಇಟ್ಟಿದ್ದಾನೆ. ಜೊತೆಗೆ ಅಲ್ಲಿರುವಂತಹ ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಮಾರ್ಕೆಟ್ ನಲ್ಲಿ ತನ್ನದೇ ಒಂದು ಹವಾ ಇರಬೇಕು ಅಂತ ಹೇಳಿ ಅಲ್ಲಿರುವಂತವ್ರಿಗೆ ಈ ರೀತಿಯಾಗಿ ಬೆದರಿಕೆ ಹಾಕುವಂತದ್ದಾಗಿರ್ಬೋದು, ನಾನು ಹೇಳಿದಂತೆ ಕೇಳಬೇಕು ಅನ್ನೋಂಥ ರೀತಿಯಲ್ಲಿ ವರ್ತನೆ ಮಾಡುವಂತ ಕೆಲಸನ ಮಾಡ್ತಿದ್ದಾನೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ಜೊತೆಗೆ ಆತ ಯಾರು ನನ್ನ ಮಾತು ಕೇಳಲ್ಲ ಅವರಿಗೆ ನನ್ನ ಮಾತು ಕೇಳಬೇಕು ಅಂತ ಹೇಳಿ ಬೆದರಿಕೆ, ಜೊತೆಗೆ ಅಲ್ಲಿರೋರ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾನೆ ಅಂತ ಹೇಳಿ ಒಂದು ದೂರು ಬಂದಿದೆ. ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ಬೋದು. ಅದರಲ್ಲಿ ಒಂದು ಮಹಿಳೆಗೆ ಆತ ಬೆದರಿಕೆ ಹಾಕುವಂಥದ್ದು, ಆಕೆ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನು ಮಾಡಿದ್ದಾನೆ. ಜೊತೆಗೆ ಅಲ್ಲಿರುವಂತ ಬೇರೆ ಬೇರೆ ಗ್ರಂಥಿ ಅಂಗಡಿ ಆಗಿರ್ಬೋದು, ಬೇರೆ ಬೇರೆ ಹೂವಿನ ಅಂಗಡಿಯವರ ಮೇಲೂ ಕೂಡ ಹಲ್ಲೆ ಮಾಡುವಂತ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗಿದೆ. ಈತನ ಹಿನ್ನೆಲೆಯನ್ನ ನೋಡಿದಂತ ಸಂದರ್ಭದಲ್ಲಿ ಈತನ ಮೇಲೆ ಒಂದು ಕೊಲೆ ಕೇಸ್ ಕೂಡ ಇದೆ ಅಂತೇಳಿ ಗೊತ್ತಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಒಂದು ಕೊಲೆ ಕೇಸ್ ಕೂಡ ಇದೆ. ಈತ ಒಂದಷ್ಟು ರೌಡಿ ಆಕ್ಟಿವಿಟೀಸ್ ಗಳಲ್ಲೂ ಕೂಡ ಭಾಗಿಯಾಗಿದ್ದಾನೆ ಅಂತ ಆರೋಪಗಳು ಕೇಳಿ ಬಂದಿದೆ. ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಆರೋಪಿಯನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅರುಣ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ. ನೀನೇ ಚಿನ್ನ ನೀನೇ ನನ್ನ ರನ್ನ ಅಂತಿದ್ದ, ಬೇರೆ ಹುಡುಗಿನ ಕಣ್ಣೆತ್ತೂ ನೋಡಿಲ್ಲ ಅಂತ ಹೇಳ್ತಾ ಇದ್ದ. ಈ ಮಾತನ್ನ ನಂಬಿ ಮದುವೆ ಆದವಳಿಗೆ ಕೇವಲ 24 ಗಂಟೆಯಲ್ಲೇ ಆತನೇ ಶಾಕ್ ಕೊಟ್ಟಿದ್ದಾನೆ. ಮದುವೆಯಾಗಿ 1 ದಿನದಲ್ಲೇ ಹುಡುಗಿಗೆ ಶಾಕ್. ಚಿನ್ನ ರನ್ನ ಅಂತ ನಂಬಿಸಿ ಮಾತು ಕೊಟ್ಟಿದ್ದಂತಹ ವ್ಯಕ್ತಿ 24 ಗಂಟೆಯಲ್ಲೇ ಮದುವೆಯಾದಂಥ ಹುಡುಗಿಗೆ ಶಾಕ್ ಕೊಟ್ಟಿದ್ದು. ಒಬ್ಬಳಲ್ಲ, ಇಬ್ಬರಲ್ಲ, 5-6 ಹುಡುಗಿರ ಬಾಳಲ್ಲಿ ಈತ ಚೆಲ್ಲಾಟ ಆಡಿದ್ದಾನೆ. ತಾಳಿ ಕಟ್ಟಿದ ದಿನಾನೇ ಪ್ರಿಯಕರಣ ರಾಸಲೀಲೆಗಳು ಬಯಲಾಗಿದೆ. ಇದಾದ್ಮೇಲೆ ಮರುದಿನ ತಾಳಿಯನ್ನ ಬಿಚ್ಚಿಟ್ಟು ಯುವತಿ ಹೋಗಿದ್ದ. ಈತನ ವಿಚಾರಗಳೆಲ್ಲ ಗೊತ್ತಾದ ನಂತರದಲ್ಲಿ ತಾಳಿಯನ್ನ ಕಿತ್ತೆಸೆದು ಹೋಗಿದ್ದಾಳೆ ಯುವತಿ. ಚಿಕ್ಕಬಳ್ಳಾಪುರ ಮೂಲದ ಸಂದೀಪ್ ಮತ್ತು ಕೀರ್ತನ ಇಬ್ಬರು ಮದುವೆ ಆಗಿತ್ತು. 3 ತಿಂಗಳಿಗೊಮ್ಮೆ ಯುವತಿಯರನ್ನ ಈತ ಬದಲಾವಣೆ ಮಾಡ್ತಾ ಇದ್ದಂತೆ, ಬದಲಿಸ್ತಾ ಇದ್ದ. 4-5 ಯುವತಿಯರನ್ನು ಕೂಡ ಮದುವೆ ಮಾಡಿಕೊಂಡಿದ್ದ ಆಸಾಮಿ ಈತ. 4-5 ಮದುವೆ ಆಗಿದೆ, ಒಂದಲ್ಲ ಎರಡಲ್ಲ. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪ ಕೂಡ ಈತನ ಮೇಲಿದೆ. ಆರೋಪಿ ಈತ. ಮಹಿಳಾ ಠಾಣೆಯಲ್ಲಿ ಸಂದೀಪ್ ಮೇಲೆ ಫೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ನಿನ್ನೆ ರಾತ್ರಿ ಸಂಬಂಧಪಟ್ಟಂಗೆ ಇದೇ ಒಂದು ಸುದ್ದಿಯನ್ನು ನಾವು ಹೇಳ್ತಾ ಇದ್ವಿ, ವರದಿ ಮಾಡ್ತಾ ಇದ್ವಿ. ಅಂದ್ರೆ ಅನ್ಯ ಜಾತಿಯ ಮದುವೆ ಆಗಿದ್ದಕ್ಕೆ ಇವರ ಮೇಲೆ ಹಲ್ಲೆ ಆಗಿದೆ, ಆ ರೀತಿಯಾದಂಥ ಒಂದಿಷ್ಟು ವರದಿಗಳು ಬಂದಿತ್ತು, ಮಾಹಿತಿಗಳು ಬಂದಿತ್ತು. ಬಟ್ ಈಗ ಟೋಟಲಿ ಚೇಂಜ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರುಣ್, ಖಂಡಿತವಾಗಿಯೂ ಕಳೆದ ದಿನವಷ್ಟೇ ಒಂದು ಮದುವೆಯಾಗಿ ಪೊಲೀಸರ ಮೊರೆಯಾಗಲು ಒಂದು ಅಂತರ್ಜಾತಿ ವಿವಾಹವಾಗಿದ್ದಂತಹ
ದಂಪತಿಗಳು ಯಾರಿರ್ತಾರೋ ಅವರು ಬರುತ್ತಿದ್ದಂತಹ ವೇಳೆ ಚಿಂತಾಮಣಿಯಿಂದ ಶಿಡ್ಲಘಟ್ಟ ಹಾಗೂ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಬರ್ತಾ ಇದ್ರು. ಈ ವೇಳೆ ಶಿಡ್ಲಘಟ್ಟ ನಗರ ಸಮೀಪದಲ್ಲಿರುವಂತಹ ಮಯೂರ ಸರ್ಕಲ್ ಎಂಬ ಬಳಿ ಆ ಯುವತಿಯ ಪೋಷಕರು ಅಂದ್ರೆ ಈ ಕೀರ್ತನ ಹಾಗೂ ಸಂದೀಪ್ ಏನಿರ್ತಾರೋ ಇವರಿಬ್ರು ಸಹ ಪ್ರೀತಿಯಲ್ಲಿದ್ದು ಅಂತರ್ಜಾತಿ ವಿವಾಹವನ್ನ ಮಾಡ್ಕೊಂಡಿರ್ತಾರೆ ಪೋಷಕರ ವಿರೋಧದ ನಡುವೆ. ಸೊ ಈ ಹಿನ್ನೆಲೆ ಪೊಲೀಸರ ಮೊರೆ ಹೋಗುವಾಗ ಜೊತೆಗೆ ನಮಗೆ ಪೋಷಕರ ಕೊಲೆ ಬೆದರಿಕೆ ಇದೆ ಅಂತ ನೇರವಾಗಿ ಆ ಯುವತಿ ಏನಿರ್ತಾರೋ ಪ್ರೀತಿಯ ಮಾಡಿದಂತಹ ಈ ಕೀರ್ತನ ಏನಿರ್ತಾರೋ ಅವರು ಆರೋಪವನ್ನು ಸಹ ಮಾಡಿರ್ತಾರೆ. ಸೊ ಈ ಹಿನ್ನೆಲೆ ನಮ್ಮ ಮಗಳ ಭವಿಷ್ಯ ಹಾಳಾಗಬಾರ್ದು ಎಂಬ ದೃಷ್ಟಿಯಿಂದ ಈ ಪೋಷಕರು ಈ ಸಾಯಿ ಸಂದೀಪ ಎನ್ನುವ ವ್ಯಕ್ತಿ ಬರ್ತಾ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ತಮ್ಮ ಮಗಳನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಸಹ ಮಾಡ್ತಾರೆ. ಅದು ವಿಫಲವಾದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯ ಮೊರೆ ಹೋಗಿರ್ತಾರೆ. ಆದ್ರೆ ಈ ಮಹಿಳಾ ಠಾಣೆ ಮೊರೆ ಹೋದಾಗ ಈ ಸಾಯಿ ಸಂದೀಪ ಎನ್ನುವ ವ್ಯಕ್ತಿ ಯಾರಿರ್ತಾರೋ ಆತನು ಮಾಡಿರುವಂತಹ ಕೃತ್ಯಗಳು ಒಂದೊಂದಾಗಿ ಬಯಲಿಗೆ ಬಂದಿರುವುದಂತಂದ್ರೆ ಈ ಸಾಯಿ ಸಂದೀಪ ಎನ್ನುವ ವ್ಯಕ್ತಿ ಈಗಾಗಲೇ ಒಂದು ರೀತಿಯಾದಂತಹ ಚಟವನ್ನ ಬೆಳೆಸ್ಕೊಂಡಿದ್ದ. ಈಗಾಗಲೇ 4-5 ಹುಡುಗಿಯರನ್ನ ಮದುವೆ ಮಾಡಿಕೊಂಡು ಯಾಮಾರಿಸಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಹುಡುಗಿಯ ಪೋಷಕರು ಕೀರ್ತನೆಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಅಂತರ್ಜಾತಿ ವಿವಾಹಕ್ಕೆ ನಮ್ಮ ಪೋಷಕರು ಒಪ್ಪದ ಹಿನ್ನೆಲೆ ಈ ರೀತಿಯಾದಂತಹ ಸುಳ್ಳು ಆರೋಪವನ್ನ ತನ್ನ ಪ್ರಿಯಕರನ ಮೇಲೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಈ ಒಂದು ಕೀರ್ತನ ಎಂಬ ಯುವತಿ ಏನಿದ್ದಾರೋ ತನ್ನ ಪ್ರೀತಿಸಿರುವಂತಹ ಹುಡುಗ ಸಾಯಿ ಸಂದೀಪ ಎಂಬ ಜೊತೆ ಹೋಗ್ಬಿಟ್ಟು ಚಿಂತಾಮಣಿಯ ಒಂದು ಕೋಟೆಗಲ್ ಸಮೀಪ ಮದುವೆಯನ್ನು ಸಹ ಮಾಡಿಕೊಂಡಿರ್ತಾರೆ. ಇದಾದ ಬಳಿಕ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಂತೆ ಈ ಸಾಯಿ ಸಂದೀಪ ಎನ್ನುವ ವ್ಯಕ್ತಿ ಮಾಡಿರುವಂತಹ ಎಲ್ಲಾ ಒಂದು ರೀತಿಯಾದಂತಹ ಕೃತ್ಯಗಳು ಬಯಲಿಗೆ ಬಂದಿರುವಂತಹದ್ದು. ಇದು ಕಳೆದ ವರ್ಷವಷ್ಟೇ ಅಪ್ರಾಪ್ತ ಬಾಲಿಕೆಯ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳಾ ಠಾಣೆಯಲ್ಲೂ ಸಹ ಪೋಕ್ಸೋ ಕೇಸ್ ಸಹ ದಾಖಲಾಗಿತ್ತು. ಅರುಣ್, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇದಾದ ನಂತರವೂ ಸಹ ಸಾಕಷ್ಟು ಯುವತಿಯರಿಗೆ ಇದೇ ರೀತಿ ಮೋಸ ಮಾಡಿರುವಂತಹ ಘಟನೆಯೂ ಸಹ ಬೆಳಕಿಗೆ ಬಂದಿರುವಂತದ್ದು. ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಯುವಕನಿಂದ ಮೋಸ ಹೋಗಿರುವಂತಹ ಯುವತಿಯರು ಯಾರೂ ಸಹ ಇದುವರೆಗೂ ಸಹ ಪೊಲೀಸ್ ಠಾಣೆ ಮೆಟ್ಟಲು ಏರದ ಹಿನ್ನೆಲೆ ಈ ಒಂದು ಕೃತ್ಯಗಳು ಪದೇ ಪದೇ ಮಾಡೋದಕ್ಕೆ ಈ ಒಂದು ಸಾಯಿ ಸಂದೀಪನಿಗೆ ಒಂದೊಂದು ರೀತಿಯಾದಂತಹ ವರದಾನ ಆಗ್ಬಿಟ್ಟೆ ಅಂದ್ರೆ ತಪ್ಪಾಗಲಾರದು. ಸದ್ಯ ಈಗಲಾದ್ರೂ ಮಾಧ್ಯಮಗಳ ವರದಿಯನ್ನ ಆಧರಿಸಿ ಈ ಸಾಯಿ ಸಂದೀಪನ ಮೇಲೆ ಕ್ರಮವನ್ನ ಪೊಲೀಸರು ಕೈಗೊಳ್ತಾರೋ ಇಲ್ವೋ ಎಂಬುದನ್ನ ಮಾತ್ರ ಕಾದು ನೋಡಬೇಕಾಗಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ. ಮನೆ ಕೆಲಸಗಾರ ಡ್ರೈವರ್ನಿಂದ ಉದ್ಯಮಿ ಮನೆ ಮೇಲೆನೆ ಕಳ್ಳತನ ಆಗಿದೆ. ಗೋಪಾಲ್ ಶಿಂಧೆ ಮನೆಯನ್ನ ದೋಚಿದ್ದ 4 ಕಳ್ಳರು ಮಂಜುನಾಥ್, ಚಂದನ್, ನರೇಂದ್ರ ಮತ್ತು ಮಂಜಿತ್ ಅರೆಸ್ಟ್ ಆಗಿದ್ದಾರೆ. ಈಗ ಅನ್ನ ಹಾಕಿದ ಮನೆಗೆನೆ ಈ 4 ಜನ ಖದೀಮರು ಕನ್ನ ಹಾಕಿದ್ರು. ಪ್ಲಾನ್ ಸಕ್ಸಸ್ ಆದ್ರೆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ಹರಕೆ ಹೊತ್ತಿದ್ರು, ಬರ್ತೀವಿ ಅಲ್ಲಿ ಅಂತ. ಕಳ್ಳತನ ಸಕ್ಸಸ್ ಆದಮೇಲೆ ಧರ್ಮಸ್ಥಳಕ್ಕೂ ಹೋಗಿ ಹರಕೆ ತೀರಿಸಿ ಬಂದಿದ್ರು. ಜೀವನದಲ್ಲಿ ಒಂದೇ ಒಂದ್ಸಲ ಕಳ್ಳತನ ಮಾಡಿ ಸೆಟ್ಲ್ ಆಗುವಂತಹ ಐಡಿಯಾ ಈ 4 ಜನ ಮಾಡಿದ್ರು. ಯಾವ ಮನೆಯಲ್ಲಿ ದುಡಿತಾ ಇದ್ರು ಅದೇ ಮನೆಯಲ್ಲಿ. ವಿದ್ಯಾರಣ್ಯಪುರ ಪೊಲೀಸರಿಂದ ಈ ಖತರ್ನಾಕ್ ಕಳ್ಳರ ಗ್ಯಾಂಗ್ ಏನಿತ್ತು, 4 ಜನರ ಗ್ಯಾಂಗ್, ಅದನ್ನು ಬಂಧನ ಮಾಡಲಾಗಿದೆ. 550 ಗ್ರಾಂ ಚಿನ್ನ, 3 ಲಕ್ಷ ನಗದು, 3 kg ಬೆಳ್ಳಿಯನ್ನ ವಶಕ್ಕೆ ಪಡೆಯಲಾಗಿದೆ. 4 ಈಗ ಅರೆಸ್ಟ್ ಮಾಡಲಾಗಿದೆ. ಕಳ್ಳತನದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಕಳ್ಳತನ ಮಾಡಿರೋದು, ಉಂಡ ಮನೆಗೆ ಕನ್ನ ಹಾಕಿರೋದು. ಕರ್ನಾಟಕದಲ್ಲಿ ಮತ್ತೆ ಸಾಲು ಸಾಲು ಬಾಂಬ್ ಬೆದರಿಕೆ. ಜಿಲ್ಲಾ ಕೋರ್ಟ್ಗಳಿಗೆ ಬಾಂಬ್ ಸ್ಫೋಟಿಸುವ ಬೆದರಿಕೆ. ಮೈಸೂರು, ಗದಗ, ಧಾರವಾಡ ಕೋರ್ಟ್ಗಳಿಗೆ ಬೆದರಿಕೆ ಕರೆ ಬಂದಿರೋದು. ಬಾಂಬ್ ಸ್ಫೋಟಿಸುವುದಾಗಿದೆ. ಕಳೆದ 8-10 ದಿನಗಳ ಹಿಂದೆಯೇ ಇದೇ ರೀತಿಯಾಗಿ ರಾಜ್ಯದಾದ್ಯಂತ ಬಹುತೇಕ ಸರ್ಕಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡಿ ಅಧಿಕೃತ ಮೇಲ್ಗೆ ಸಂದೇಶವನ್ನು ಕಳಿಸಲಾಗಿತ್ತು. ಒಂದೊಂದು ವಿಚಿತ್ರ ಸಂದೇಶಗಳನ್ನು ಕಳಿಸಲಾಗಿತ್ತು. ಅದರಲ್ಲಿ ಈಗ ಮತ್ತೆ ಅದು ಮುಂದುವರಿತಾ ಇದೆ. ಬಾಗಲಕೋಟೆ ಕೋರ್ಟ್ಗೂ ಬಾಂಬ್ ಸ್ಫೋಟದ ಮೇಲ್ ಬಂದಿದೆ. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗೂ ಕೂಡ ಬೆದರಿಕೆಯ ಸಂದೇಶ ಬಂದಿದೆ. ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ, ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ಈ ಎಲ್ಲ ಸ್ಥಳಗಳಲ್ಲಿ. ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ನಮ್ಮ ಕೋರ್ಟಿಂದ ಸುಮಾರು ಒಂದು 11:50ರಿಂದ 12 ಗಂಟೆ ನಡುವೆ ಮಾಹಿತಿ ಬರುತ್ತೆ. ಈ ರೀತಿ ಒಂದು ಬಾಂಬ್ ಥ್ರೆಟ್ ಮೇಲ್ ಬಂದಿದೆ ಅಂತ ಹೇಳಿ
ನಮಗೆ ಮಾಹಿತಿ ತಿಳಿಸ್ತಾರೆ. ಮಾಹಿತಿ ಗೊತ್ತಾಗಿದ ತಕ್ಷಣ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಒಂದು ನ್ಯಾಯಾಲಯಕ್ಕೆ ನಾವು ಭೇಟಿ ಮಾಡಿರ್ತೀವಿ. ಭೇಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಬಾಂಬ್ ಸ್ಕ್ವಾಡ್ ಏನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ ಎಲ್ಲ ಎಕ್ವಿಪ್ಮೆಂಟ್ಸ್ ಮೆನ್ ಆ್ಯಂಡ್ ಮೆಟೀರಿಯಲ್ಸ್ನೆಲ್ಲ ಡಿಪ್ಲಾಯ್ ಮಾಡಿ ಇಲ್ಲಿಗೆ ನಾವು ಕರೆತಂದಿರ್ತೀವಿ. ತಾವು ಈಗಾಗಲೇ ನೋಡಿರೋದ್ರ ಪ್ರಕಾರ ನಮ್ಮ ಎಲ್ಲ ಕೋರ್ಟಿನ 3 ಅಂತಸ್ತಿನ ಕಟ್ಟಡ ಮತ್ತು ಅದರದ್ದು ಪಬ್ಲಿಕ್ ಏರಿಯಾಸು ಮತ್ತು ರೂಮ್ಸ್ ಈ ಎಲ್ಲ ಜಾಗದಲ್ಲೂ ನಮ್ಮ ಶ್ವಾನದಳ ನಮ್ಮ ಡಾಗ್ ಸ್ಕ್ವಾಡ್ ಆಲ್ರೆಡಿ ಎಕ್ಸ್ಪ್ಲೋಸಿವ್ಸ್ ಏನು ಟ್ರೈನ್ ಆಗಿದೆ ಅದು ಎಲ್ಲ ರೀತಿ ಚೆಕ್ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿಯವರು ಕಾರ್ಯವೈಖರಿಯಲ್ಲಿ ಈಗ ಆಲ್ರೆಡಿ ಅವನ್ನ ತೋರಿಸ್ಕೊಂಡಿದ್ದಾರೆ. ಅದ್ರ ಜೊತೆಯಾಗಿ ನಮ್ಮ ಹ್ಯಾಂಡ್ ಆ್ಯಂಡ್ ಮೆಟಲ್ ಡಿಟೆಕ್ಟರ್ಸಿಂದ ಕೂಡ ನಾವು ಎಲ್ಲ ಕಡೆ ಚೆಕ್ ಮಾಡ್ತಿದ್ದೀವಿ. ಇದ್ರ ಬೇಸಿಸ್ ಮೇಲೆ ಈಗಾಗಲೇ ನಾನು ಮಾನ್ಯ PDG ಮೇಡಮ್ ಅವ್ರಿಗೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ಪ್ರಿಯಕರನ ಮನೆಯಲ್ಲಿ ಪ್ರೇಯಸಿ ಅನುಮಾನಾಸ್ಪದವಾಗಿ ಸಾವನ್ನ 19 ವರ್ಷದ ನಿಖಿತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವತಿ ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಪಿಲ್ಲಹಳ್ಳಿಯಲ್ಲಿ ನಡೆದಂತಹ ಘಟನೆ. ಹಾಸನ ಅರಸೀಕೆರೆ ಮೂಲದ ನಿಖಿತ ಪ್ರಿಯಕರ ರಾಘವೇಂದ್ರನ ಮೇಲೆ ಬಾಲಕಿ ಪೋಷಕರು ಈಗ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆತನ ಮನೆಯಲ್ಲಾಗಿರೋದಿದ್ದು ಕಳೆದ 5-6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದ ಈ ಯುವಕ. ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ದರು. ಹೊಸ ವರ್ಷಕ್ಕೆ ಪ್ರಿಯಕರನ ಮನೆಗೆ ಇವತ್ತು ನಿಖಿತ ಬಂದಿತ್ತು. ತಾಳಿ ಕಟ್ಟಿ ಮದುವೆ ಆಗುವಂತೆ ಆ ಯುವತಿ ಒತ್ತಾಯ ಮಾಡ್ತಾ ಇದ್ಲು. ಪ್ರಿಯಕರ ಹಾಗೂ ಮನೆಯವರು ಇಲ್ಲದ ವೇಳೆ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಪರಸ್ಪರ 4-5 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಒಂದು ಕಡೆ, ಆದರೆ ಮದುವೆ ಆಗು ಅನ್ನುವಂಥ ಕಾರಣಕ್ಕಾಗಿಯೇ ಆಗಲ್ಲ ಅಂತ ಏನಾದರೂ ಆತ ಹೇಳಿದ್ನ? ಇದಕ್ಕೆ ವಿರೋಧ ಇತ್ತ? ಅದಕ್ಕಾಗಿಯೇ ಇದು ಸುಸೈಡ್ ಆಗಿರುವಂಥದ್ದ? ಅರುಣ್, ಏನು ಇಬ್ರು ಕೂಡ ಒಂದು ಪ್ರೀತಿ ಮಾಡ್ತಾ ಇರ್ತಾರೆ. ಮತ್ತೆ ಏನು ಆ ಯುವತಿ 1ನೇ ತಾರೀಕು ನ್ಯೂ ಇಯರ್ ಸಲುವಾಗಿ ಒಂದು ಯುವಕನ ಮನೆಗೂ ಕೂಡ ಬಂದಿರೋದು. ಈ ವೇಳೆ ಯುವಕನ ಮನೆಯವರು ಮತ್ತೆ ಯುವಕ ಹೊರಗಡೆ ಹೋಗಿದ್ದಂತ ಸಂದರ್ಭದಲ್ಲಿ ಆಕೆ ಒಂದು ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾಳೆ. ಏನು ಇಬ್ರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿ ಒಂದು ಪ್ರೀತಿ ಮಾಡ್ತಿರ್ಬೇಕಾದ್ರೆ ಮದುವೆ ಆಗುವಂತೆ ಒಂದು ಒತ್ತಾಯವನ್ನು ಕೂಡ ಮಾಡಿದ್ಲು. ಅದೇ ವಿಚಾರಕ್ಕೆ ಈ ಒಂದು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾಳೆ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಸದ್ಯ ಈ ಬಗ್ಗೆ ಒಂದು ಮಾದನಾಯಕನಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೆ ಪೊಲೀಸರು ಕೂಡ ಅವರ ಒಂದು ಏನು ಪೋಷಕರು ಏನಿದ್ರೆ ಅವರಿಂದ ಒಂದು ದೂರನ್ನು ಪಡೆದು ಒಂದು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇಬ್ರು ಯಾವಾಗಿಂದ ಪರಿಚಯ ಆಗಿತ್ತು ಮತ್ತೆ ಹೇಗೆ ಪರಿಚಯ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರೋದು. ಮತ್ತೆ ಇವರು ಎಷ್ಟು ದಿನದಿಂದ ಪ್ರೀತಿ ಮಾಡ್ತಾ ಇರೋದು ಅನ್ನೋದ್ರ ಬಗ್ಗೆ ಕೂಡ ಈಗ ಯುವತಿ ಪೋಷಕರು ಇರ್ಬೋದು ಮತ್ತೆ ಯುವಕರ ಮನೆಯವರಿಂದಲೂ ಕೂಡ ಒಂದು ಮಾಹಿತಿಯನ್ನ ಪೊಲೀಸರು ಪಡಿತಾ ಇರೋದು. ಏನು ಹಾಸನದ ಅರಸೀಕೆರೆ ಮೂಲದ ಯುವತಿ ಅಂತ ಹೇಳಿ ಈಗ ಗೊತ್ತಾಗಿದ್ದು. ಈಗ ಪೋಷಕರಿಗೆ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದು. ಈಗ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.